LSG clinch high scoring thriller against KKR at Eden Gardens. ಸೊ ನಿನ್ನೆ ಕೋಲ್ಕತ್ತಾ ನೈಟ್ ರೈಡರ್ಸು ಟಾಸ್ ವಿನ್ ಆಗಿ ಬೌಲಿಂಗ್ ತೊಗೊಂಡ್ರು. ಆ್ಯಂಡ್ ಫಸ್ಟ್ ಓವರ್ ವೈಭವ್ ಅವರ ತುಂಬ ಚೆನ್ನಾಗಿ ಮಾಡ್ದ. ಬಟ್ ಅದಾದಮೇಲೆ ಆಲ್ಟರ್ನೇಟಿವ್ ಓವರ್ಸ್ ಸ್ಪೆನ್ಸರ್ ಜಾನ್ಸನ್ನು 2 ಓವರ್ ಮಾಡಿದ್ದು ಫುಲ್ ಎಕ್ಸ್ಪೆನ್ಸಿವ್ ಆಗಿತ್ತು. ಅದಾದಮೇಲೆ ವರುಣ್ ಚಕ್ರವರ್ತಿ ಬರ್ತಾನೆ, ಕಂಟ್ರೋಲ್ ಮಾಡ್ತಾನೆ ಪವರ್ ಪ್ಲೇಯಲ್ಲಿ. ಬಟ್ ಸ್ಟಿಲ್ ಮಾರ್ಕ್ರಮ್ಮು ಆಮೇಲೆ ಮಿಚೆಲ್ ಮಾರ್ಷು ನೆವರ್ ಲೆಟ್ ದ ರನ್ ರೇಟ್ ಗೋ ಡೌನ್ ಅಂತ ಹೇಳಬೇಕು. ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಎಸ್ಪೆಷಲಿ ಮಾರ್ಕ್ರಮ್ ಸ್ಟಾರ್ಟಿಂಗಲ್ಲಿ ಈ ಹಿಟ್ ದ ಬೌಂಡ್ರೀಸ್ ಆಫ್ ಇಸ್ ವಿಲ್ ಅಂತ ಹೇಳಬೇಕು. ಔಟ್ ಸೈಡ್ ಆಫ್ ಆಗಿರಲಿ, ಆಮೇಲೆ ಲೆಗ್ ಸೈಡ್ ಫ್ಲಿಕ್ ಮಾಡಿದಾಗಿರಲಿ, ಆಮೇಲೆ ಸಿಕ್ಸಸ್ ಕೂಡ ಸೂಪರ್ ಆಗಿ ಆಡ್ತಿದ್ದ. 11th ಓವರಲ್ಲಿ ಮಾರ್ಕ್ರಮ್ ಔಟ್ ಆಗ್ತಾನೆ. ನಾಟ್ ಬಿಫೋರ್ ದ ಪಾರ್ಟ್ನರ್ಶಿಪ್ ಆಫ್ 99 ರನ್ಸ್ ಅಂತ ಹೇಳಬೇಕು. ದ ಹೈಯೆಸ್ಟ್ ಆಫ್ ಎನಿ ವಿಕೆಟ್ ಇನ್ ದಿಸ್ IPL ಅಂತ ಹೇಳಬೇಕು. ತುಂಬ ಚೆನ್ನಾಗಿ ಆಡಿದ್ರು, ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. ಅದಾದಮೇಲೆ ಪೂರನ್ ಬರ್ತಾನೆ. ಇನಿಷಿಯಲಿ ಒಂದು 5-6 ಬಾಲ್ ಸ್ವಲ್ಪ ನೋಡ್ಕೊಂಡು ಆಡ್ತಾನೆ. ಈ ಕಡೆ ಮಾರ್ಷು ಸ್ಪಿನ್ನರ್ಸ್ ಕೂಡ ಬಿಟ್ಟಿಲ್ಲ. ಎಸ್ಪೆಷಲಿ ಸುನಿಲ್ ನರೈನಿಗೆ ನಿನ್ನೆ ಮಾರ್ಷು ಸಕ್ಕದಾಗಿ ಸ್ಟಾರ್ಟ್ ಮಾಡ್ದ ಓವರು. 4s 6s ಎಲ್ಲ ಒಂಥರ ನೀಟಾಗಿ ಸ್ಟ್ರೈಕ್ ಮಾಡ್ತಿದ್ದ. ಅದಾದಮೇಲೆ ಪೂರನ್ ಕೇಮ್ ಟು ಇಸ್ ಗ್ರೂವ್ ಅಂತ ಹೇಳಬೇಕು. ಅವನು ಕೂಡ ಸ್ಪಿನ್ನರಿಗೆ ಮಾತ್ರ ಅಲ್ಲ, ಇವನ್ ಫಾಸ್ಟ್ ಬೌಲರ್ಸ್ ಲೈಕ್ ಹರ್ಷಿತ್ ರಾಣಾ ಆ್ಯಂಡ್ ಎಸ್ಪೆಷಲಿ ಆಂಡ್ರೆ ರಸೆಲ್ ಕೂಡ ಸಿಕ್ಸಸ್ ಮಾತ್ರ ನೀಟ್ ಸ್ಟ್ರೈಕ್ಸ್ ಅಂತ ಹೇಳಬೇಕು. ಆ ಬ್ಯಾಟ್ ಫ್ಲೋ ಹೆಂಗಿತ್ತಂದರೆ ಒಂಥರ ಕತ್ತಿ ವರ್ಷ ಆಡಬೇಕಂದ್ರೆ ಹೆಂಗಿರುತ್ತೋ ಆ ಥರ ಇತ್ತು ಪೂರಂದು ಬ್ಯಾಟ್ ಫ್ಲೋ ನಿನ್ನೆ. ಮಿಚೆಲ್ ಮಾರ್ಷು 81 ರನ್ಸಿಗೆ ಔಟ್ ಆಗ್ತಾನೆ. ದಟ್ಟು ರಸಲ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ ರಹಾನೆ. ರಸಲ್ ಗೋಲ್ಡನ್ ನಾಮು ಅವ್ನು ಫಸ್ಟ್ ಓವರಲ್ಲೇ ವಿಕೆಟ್ ತೊಗೊತಾನೆ. ನೆವರ್ದಲೆಸ್ ಮಾರ್ಷ್ ಸ್ಕೋರ್ಡ್ ವೆರಿ ಬ್ರಿಸ್ಕ್ಲಿ ಆ್ಯಂಡ್ ಈಡನ್ ಗಾರ್ಡನ್ಸಲ್ಲಿ ಫ್ಯಾನ್ಸ್ ವೇರ್ ಶಾಕ್ಡ್ ಅಂತ ಹೇಳಬೇಕು. ನಿನ್ನೆ ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡಿದ. ಆಮೇಲೆ ಪೂರನ್ ನೆವರ್ ಸ್ಟಾಪ್ ದ ಸ್ಕೋರಿಂಗ್ ರನ್ಸ್. ಏನಕ್ಕಂದ್ರೆ ಮಾರ್ಷ್ ಔಟ್ ಆದಮೇಲೆ ಸಮಾದ್ ಬಂದ. ಸಮಾದ್ ಅಷ್ಟೇನು ಹೊಡೆಯಲಿಲ್ಲ. ಈ ಕಡೆ ತಲೆನೇ ಕೆಡ್ಸ್ಕೊಳ್ದೆ ನಿಕೋಲಸ್ ಪೂರನ್ನು ಹೆಂಗು ವಾಂಚ್ತಿದ್ದ ಅಂದರೆ ಆಲ್ ಅರೌಂಡ್ ದ ಗ್ರೌಂಡ್ ಹೊಡಿತಿದ್ದ. ಎಸ್ಪೆಷಲಿ ಲೆಗ್ ಸೈಡು ಸೂಪರ್ ಆಗಿ ಸಿಕ್ಸಸ್ ಹೊಡಿತಿದ್ದ, ಒಳ್ಳೆ ಪಿಕ್ ಮಾಡಿ ಹೊಡಿತಿದ್ದ ಅಂತ ಹೇಳಬೇಕು. ಆ್ಯಂಡ್ ಫೈನಲಿ LSG ಲಾಸ್ಟ್ 2 ಓವರ್ಸ್ ಹೊಡಿಯೋಕ್ಕಾಗಿಲ್ಲ. ಅಷ್ಟು ಇವರು ಬ್ಯಾಟರ್ಸ್ ಅನ್ಕೊಂಡಿದ್ದಷ್ಟು ರನ್ಸ್ ಬರದೇ ಇರ್ಬೋದು. ಬಟ್ ಸ್ಟಿಲ್ ದೆ ಸ್ಕೋರ್ಡ್ ಹೆಲ್ದಿ 238, 3 ವಿಕೆಟ್ ಕಳ್ಕೊಂಡು. ಆ್ಯಂಡ್ ಬೌಲಿಂಗ್ ವಿಚಾರದಲ್ಲಿ ವರುಣ್ ಚಕ್ರವರ್ತಿ ಒಬ್ಬನ್ ಬಿಟ್ಟರೆ 4 ಓವರ್ಸಲ್ಲಿ 31 ರನ್ಸ್ ಓಡಿಸ್ಕೊಂಡ ವರುಣ್ ಚಕ್ರವರ್ತಿ. 1 ವಿಕೆಟು ತೆಗಿಲಿಲ್ಲ. ಅದು ಬಿಟ್ಟು ಎಲ್ಲರೂ ನಿನ್ನೆ ವೆರಿ ವೆರಿ ಎಕ್ಸ್ಪೆನ್ಸಿವ್ ಅಂತ ಹೇಳಬೇಕು. ಹರ್ಷಿತ್ ರಾಣಾಗೆ 2 ವಿಕೆಟ್ ಸಿಗತ್ತೆ ಆ್ಯಂಡ್ ರಸಲಿಗೆ 1 ವಿಕೆಟ್ ಸಿಗತ್ತೆ. ಇವನ್ ನರೈನ್ನು ಸ್ಪೇರ್ ಮಾಡಿಲ್ಲ ಅಂತ ಹೇಳ್ಬೇಕು. ಪೂರನ್ ಆಮೇಲೆ ಮಾರ್ಷು 3 ಓವರ್ಸಲ್ಲಿ 38 ರನ್ಸ್ ಹೊಡೆದಿದ್ದಾರೆ. ಆ್ಯಂಡ್ KKR ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ KKR ಸ್ಟಾರ್ಟೆಡ್ ವೆರಿ ವೆಲ್. ಫಸ್ಟ್ ಓವರಲ್ಲೇ ಒಂಥರ ಫೈರ್ ವರ್ಕ್ಸ್ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಅದಾದಮೇಲೆ ನರೈನ್ ಕೂಡ ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡಿದೆ. ಬಟ್ 3rd ಓವರಲ್ಲಿ ಕ್ವಿಂಟನ್ ಡಿಕಾಕು ಕ್ಲೀನ್ ಪ್ಲಂಬ್ ಆಗ್ತಾನೆ. ಬಟ್ ಸ್ಟಿಲ್ ಇಂಟೆಂಟ್ ಟು ಸ್ಕೋರ್ ರನ್ಸ್ ಫ್ರಮ್ ದ KKR ಬ್ಯಾಟರ್ಸ್ ನೆವರ್ ಲೆಫ್ಟ್ ದೆಮ್ ಅಂತ ಹೇಳಬೇಕು. ರಹಾನೆ ಬಂದಿದ್ದು ಸ್ಟಾರ್ಟಿಂಗಲ್ಲೇ 2 4 ಹೊಡೆದ್ಬಿಟ್ಟ. ಅದಾದಮೇಲೆ ಅವನು ನರೈನ್ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. 50 ರನ್ಸ್ ಪ್ಲಸ್. ಪವರ್ ಪ್ಲೇಯಲ್ಲಿ KKR ವೇರ್ 90 ರನ್ಸ್ ವಿತ್ ದ ಲಾಸ್ ಆಫ್ 1 ವಿಕೆಟ್. ತುಂಬ ಚೆನ್ನಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇದ್ರು. ಬಟ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ರಿಷಬ್ ಪಂತ್ ಮೆಡಿಕಲ್ ಎಮರ್ಜೆನ್ಸಿ ಅಂತ ಏನೋ ಕರೆದ, ಬೆನ್ನೋವಿಗೆ ಟ್ರೀಟ್ಮೆಂಟ್ ಏನೋ, ಅಲ್ಲಿ ಮೋರ್ ದೆನ್ 5 to 10 ಮಿನಿಟ್ಸ್ ವೇಸ್ಟ್ ಆಯಿತು. ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ KKR ಬ್ಯಾಟರ್ಸ್ದು ಲ್ಯಾಪ್ಸ್ ಇನ್ ಕಾನ್ಸಂಟ್ರೇಷನ್ ಆಯಿತು ಅಂತ ಹೇಳಬೇಕು. ಅದಾದಮೇಲೆ ಶಾರ್ದುಲ್ ಠಾಕೂರ್ ಸ್ಟಾರ್ಟ್ ಮಾಡ್ತಾನೆ. ಡಿಲೇ ಏನು ಮಾಡ್ತು ಅಂದರೆ ಶಾರ್ದುಲ್ ಠಾಕೂರ್ ಎಸ್ತಿದ್ ಫುಲ್ ಟಾಸ್ ಬಾಲ್ಗೆ ರಹಾನೆ ಔಟ್ ಆಗ್ತಾನೆ. ಅಲ್ಲಿಂದ ನೆಕ್ಸ್ಟ್ 4 ಓವರ್ಸು ಪ್ರತಿ ಓವರಲ್ಲೂ 1 ವಿಕೆಟ್ ಬಿದ್ದಿದೆ. ಸೊ 5 ಓವರ್ಸಲ್ಲಿ 5 ವಿಕೆಟ್ಸ್ ಬಿತ್ತು. ಆ್ಯಂಡ್ ರಹಾನೆ ಸ್ಕೋರ್ಡ್ ವೆರಿ ವೆಲ್, ಮೋರ್ ದೆನ್ 60 ರನ್ಸು. ನರೈನ್ ಕೂಡ 30 ರನ್ ಹೊಡೆದು ಔಟ್ ಆದ. ಅದಾದಮೇಲೆ ವೆಂಕಟೇಶ್ ಅವರು ಕೂಡ ನಿನ್ನೆ ತುಂಬ ಒಳ್ಳೆ ಇಂಟೆಂಟ್ ತೋರಿಸಿ ಚೆನ್ನಾಗಿ ಬ್ಯಾಟಿಂಗ್ ಆಡ್ದ. 45 ರನ್ಸ್ ಹೊಡೆದ. ಅದಾದಮೇಲೆ ಏನಂದರೆ ರಮಣ್ ದೀಪ್ನ ಮೇಲ್ ಕಳಿಸಿದ್ರು. ಅಂಕ್ರಿಶ್ ರಘುವಂಶಿ ಪ್ಲೇಸಲ್ಲಿ ರಮಣ್ ದೀಪ್ ಕಳಿಸಿದ್ರು. ರಮಣ್ ದೀಪ್ ಫೇಲ್ ಆದ. ಅದಾದಮೇಲೆ ಅಟ್ಲೀಸ್ಟ್ ರಿಂಕು ಅಥವಾ ರಸಲ್ ಬರಬೇಕಾಯಿತು. ಬಟ್ ರಘುವಂಶಿನ ಕಳಿಸಿದ್ರು ರಮಣ್ ದೀಪ್ ಔಟ್ ಆದಮೇಲೆ. ಅವನು ಅಷ್ಟೇನು ಬ್ಯಾಟಿಂಗ್ ಆಡಿಲ್ಲ. ಆ್ಯಂಡ್ ರಸಲ್ ಕೂಡ ಅಷ್ಟೇ, ಒಂದು 6 ಹೊಡೆದ, ಫ್ಯಾನ್ಸಿ ಖುಷಿ ಪಡಿಸ್ದ. ಬಟ್ ನೆವರ್ದಲೆಸ್ ಕ್ಲೀನಾಗಿ ಔಟ್ ಆಗ್ತಾನೆ. ಆ್ಯಂಡ್ ರಿಂಕು ಇಟ್ ವಾಸ್ ಟೂ ಮಚ್ ಟು ಡೂ ಅಂತ ಇತ್ತು ನಿನ್ನೆ. ಲಾಸ್ಟ್ 2 ಓವರ್ಸ್ ಸರಿ ಹೊಡಿತಾನೆ. ಬಟ್ ಸ್ಟಿಲ್ KKR ಲಾಸ್ಟ್ ಬೈ ಓನ್ಲಿ 4 ರನ್ಸ್.
ಇನ್ ಈಡನ್ ಗಾರ್ಡನ್ಸ್ ಅಂತ ಹೇಳಬೇಕು. ದಿಗ್ವೇಶ್ ರಾಠಿ LSG ಪರ ಬೌಲಿಂಗ್ ಮತ್ತೆ ಎಕನಾಮಿಕಲ್, ನಿಜವಾಗ್ಲೂ ಸಕ್ಕದಾಗಿ ಮಾಡ್ದ. ಎಸ್ಪೆಷಲಿ ಅವ್ನು ಹೀರೋ ನರೈನ್ ವಿಕೆಟ್ ತಗೊಂಡ, ಸೊ ಅದು ಅವನಿಗೆ ತುಂಬ ಖುಷಿ ಕೊಟ್ಟಿರುತ್ತೆ. ಆ್ಯಂಡ್ ಬೇರೆ ಬೌಲರ್ಸು ವಿಕೆಟ್ಸ್ ತೊಗೊಂಡ್ರು, ಇಲ್ಲ ಅಂತಲ್ಲ, ಬಟ್ ಸ್ಟಿಲ್ ದೇ ವರ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ಒಂದು ಪಾಯಿಂಟ್ ಆಫ್ ಟೈಮ್ ಶಾರ್ದುಲ್ ಠಾಕೂರ್ ಕಂಟಿನ್ಯೂಸ್ 5 ವೈಡ್ ಹಾಕ್ದ ಒಂದೇ ಓವರಲ್ಲಿ. ಸೊ ನಿನ್ನೆ 20 ವೈಡ್ ಏನೋ ಮಾಡಿದ್ದಾರೆ LSG. ಇಟ್ ವಾಸ್ ಟೂ ಮಚ್ ಅಂತ ಹೇಳಬೇಕು. ಆ್ಯಂಡ್ ಮೊನ್ನೆ ಫೀಲ್ಡಿಂಗ್ ವಿಚಾರನೂ ಅಷ್ಟೇ, ಅಷ್ಟೇನು ಚೆನ್ನಾಗಿ ಮಾಡಿಲ್ಲ, 2 ಟೀಮು ಆಗಿರಲಿ, ಬಟ್ ಸ್ಟಿಲ್ LSG ಫೌಂಡ್ ಅ ವೇ ಟು ವಿನ್ ದ ಮ್ಯಾಚ್. ನಿನ್ನೆ ಒಂಥರ ಹೈ ಸ್ಕೋರಿಂಗ್ ಥ್ರಿಲ್ಲರ್, ಸಕ್ಕದಾಗಿತ್ತು ಮ್ಯಾಚು. ಬಟ್ KKR ಲಾಸ್ಟ್ ದೇರ್ ವೇ ಇನ್ ದ ಮಿಡಲ್ ಓವರ್ಸ್ ಅಂತ ಹೇಳಬೇಕು.